marks can be for sure scored from this video. Yakandre I am discussing only important diagrams for first PU midterm exam. Illi kelavu diagrams guarantee agi kele keltare. You can also expect questions to draw or explain plasma membrane. So you have to draw this diagram and ಇಲ್ಲ ಅಂದರೆ ಮೈಟೊಕಾಂಡ್ರಿಯಾ ಹಾಗೆ ಕ್ಲೋರೋಪ್ಲಾಸ್ಟ್ ಅನ್ನು ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೇಳುವ ಚಾನ್ಸಸ್ ಇರ್ತದೆ. 5 to 10 marks can be for sure scored from this video. Yakandre I am discussing only important diagrams for first PU midterm exam. So ivattu nanu ee videodalli yava diagrams anna neevu kaltre nimige guarantee agi 5 to 10 marks anna neevu score ಮಾಡಬಹುದು ಅಂತ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಚಾಪ್ಟರ್ ದಟ್ ಇಸ್ ಸೆಲ್ ದ ಯೂನಿಟ್ ಆಫ್ ಲೈಫ್. ಹೌದು, ಬಾಟ್ನಿ ಚಾಪ್ಟರ್. ಸೊ ಇಲ್ಲಿ ಕೆಲವು ಡಯಾಗ್ರಾಮ್ಸ್ ಗ್ಯಾರಂಟಿ ಆಗಿ ಕೇಳ್ತಾರೆ, ಲೈಕ್ ಆನಿಮಲ್ ಸೆಲ್. ಸೊ ಆನಿಮಲ್ ಸೆಲ್ ಅನ್ನ ಡ್ರಾ ಮಾಡ್ಲಿಕ್ಕೆ ಕೇಳುವ ಚಾನ್ಸಸ್ ಇರ್ತದೆ, ಇಲ್ಲ ಅಂದ್ರೆ ಪ್ಲಾಂಟ್ ಸೆಲ್ ಅನ್ನ ಡ್ರಾ ಮಾಡ್ಲಿಕ್ಕೆ ಕೇಳ್ತಾರೆ. ಸೊ ಇದರ ಜೊತೆಗೆ ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಕ್ವೆಶನ್ಸ್ ಟು ಡ್ರಾ or explain plasma membrane. So you have to draw this diagram and illa andre mitochondria hage chloroplast anna draw ಮಾಡಿ explain ಮಾಡಲಿಕ್ಕೆ ಕೇಳುವ chances ಇರ್ತದೆ. So ಇದೆಲ್ಲ guaranteed diagrams and questions that can be asked from this particular chapter for your first PU midterm. ಇದಲ್ಲದೆ as I said, chloroplast na drawing ಅನ್ನ ಮಾಡಲಿಕ್ಕೆ ಕೇಳಬಹುದು, mitochondria ಇಲ್ಲ ಅಂದ್ರೆ chloroplast. And ನ್ಯೂಕ್ಲಿಯಸ್ ಅನ್ನ ಸಹ ಡ್ರಾ ಮಾಡ್ಲಿಕ್ಕೆ ಹೇಳ್ಬೋದು, ವಿಚ್ ಇಸ್ ಅ ವೆರಿ ವೆರಿ ಈಸಿ ಡಯಾಗ್ರಾಮ್ಸ್. ತುಂಬಾ ಈಸಿ ಡಯಾಗ್ರಾಮ್ಸ್, ನೀವು ನಿಮ್ಮ 9th ಸ್ಟ್ಯಾಂಡರ್ಡ್ ಇಂದಲೇ ಕಲಿತಾ ಬರ್ತಾ ಇದ್ದಂತಹ ಡಯಾಗ್ರಾಮ್ಸ್ ಇವುಗಳೆಲ್ಲವು. ನೆಕ್ಸ್ಟ್ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಹೇಳುವಂತಹ ಬಾಟ್ನಿ ಚಾಪ್ಟರ್ ಇಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಡೈಕಾಟ್ ರೂಟ್. ಸೊ ಡೈಕಾಟ್ ರೂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಹೇಳ್ಬಹುದು, ಇಲ್ಲ ಅಂದ್ರೆ ಮೋನೋಕಾಟ್ ರೂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಹೇಳ್ಬಹುದು. ಇದು ಪುನಃ ಈ ಚಾಪ್ಟರ್ ಇಂದ ಗ್ಯಾರಂಟಿ ಆಗಿ 90% ಕೇಳುವಂತಹ ಡಯಾಗ್ರಾಮ್ಸ್ ಇವುಗಳು. 5 ಮಾರ್ಕರ್ 3 ಮಾರ್ಕರ್ ಈ ತರದ ಮಾರ್ಕ್ಸ್ ಅನ್ನ ಕೊಟ್ಟು ಡ್ರಾ ಮಾಡ್ಲಿಕ್ಕೆ ಹೇಳ್ಬಹುದು. ಸೊ ಇದಿಲ್ಲ ಅಂದ್ರೆ ಅಪರೂಪಕ್ಕೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಡೈಕಾಟ್ ಸ್ಟೆಮ್ ಡ್ರಾಯಿಂಗ್ ಮತ್ತೆ ಮೋನೋಕಾಟ್ ಸ್ಟೆಮ್ ಡ್ರಾಯಿಂಗ್, ಬಟ್ ದಿಸ್ ವಿಲ್ ಬಿ ಆಸ್ಡ್ ಕ್ವೈಟ್ ರೇರ್ಲಿ. ಮೋನೋಕಾಟ್ ಮತ್ತೆ ಡೈಕಾಟ್ ಸ್ಟೆಮ್ ಅನ್ನ ರೇರ್ ಆಗಿ ಕೇಳ್ತಾರೆ. ಹಾಗೆ ಲಾಸ್ಟ್ ಇಯರ್ನ ಕೆಲವು ಡಿಸ್ಟ್ರಿಕ್ಟ್ ಅಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಡೈಕಾಟ್ ಲೀಫ್ ಅಥವಾ ಮೋನೋಕಾಟ್ ಲೀಫ್ ಅನ್ನ ಸಹ ಡ್ರಾ ಮಾಡ್ಲಿಕ್ಕೆ ಕೇಳಿದ್ದಾರೆ. ಪುನಃ ಇದು ಸ್ವಲ್ಪ ರೇರ್ ಆಗಿ ಕೇಳುವಂತಹ ಕ್ವೆಶನ್ ಡ್ರಾ ಮಾಡ್ಲಿಕ್ಕೆ. ಹೆಚ್ಚಾಗಿ ಈ ಚಾಪ್ಟರ್ ಇಂದ ಡೈಕಾಟ್ ರೂಟ್ ಅಥವಾ ಮೋನೋಕಾಟ್ ರೂಟ್ ಅನ್ನ ಸೆಕ್ಷನ್ ಅನ್ನ ಡ್ರಾ ಮಾಡ್ಲಿಕ್ಕೆ ಕೇಳುವಂತದ್ದು. ಸೊ ನೆಕ್ಸ್ಟ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ ಇಂದ ಬ್ಯಾಕ್ಟೀರಿಯೋಫೇಜ್ ಅನ್ನ ಡ್ರಾ ಮಾಡ್ಲಿಕ್ಕೆ ಕೇಳಿದ್ದಾರೆ ತುಂಬಾ ಸಲ. ಓಕೆ, ದಿಸ್ ಇಸ್ ದ ಇಮೇಜ್ ಆಫ್ ದ ಬ್ಯಾಕ್ಟೀರಿಯೋಫೇಜ್. ಸೊ ಇದನ್ನ ಡ್ರಾ ಮಾಡ್ಲಿಕ್ಕೆ ಕೇಳಬಹುದು. ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಟೈಪ್ಸ್ ಆಫ್ ಪ್ಲಾಸೆಂಟೇಷನ್ ಅನ್ನ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳ್ತಾರೆ 5 marks ಕ್ವೆಶನ್ಸ್ ಆಗಿ. ಸೊ ಯು ಹ್ಯಾವ್ ಟು ಡ್ರಾ ದ ಡಯಾಗ್ರಾಮ್ ವಿಚ್ ವಿಲ್ ಬಿ ಇಂಪಾರ್ಟಿಂಗ್ ಯು 2-3 marks. ಸೊ ದಟ್ ಈಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ನಂತರ ಝುವಾಲಜಿಯಲ್ಲಿ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆನಿಮಲ್ಸ್ ಫ್ರಾಗ್ ಅಲ್ಲಿ ಮಾತ್ರ ಡಯಾಗ್ರಾಮ್ಸ್ ಅನ್ನ ಕೇಳುವ ಚಾನ್ಸಸ್ ಜಾಸ್ತಿ, ಹಾಗೆ ಇಷ್ಟೊರೆಗೆ ಕೇಳಿರುವಂತದ್ದು. ಸೊ ಈ ಚಾಪ್ಟರ್ ಇಂದ ಯು ವಿಲ್ ಬಿ ಆಸ್ಡ್ ಐದರ್ ಟು ಡ್ರಾ ಮೇಲ್ ಫ್ರಾಗ್ ಸ್ಟ್ರಕ್ಚರ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನಿದೆ ಅದನ್ನ ಕೇಳ್ತಾರೆ. ಐದರ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ಫ್ರಾಗ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ದ ಫ್ರಾಗ್. ಸೊ ಇದೆರಡರಲ್ಲಿ ಒಂದನ್ನ ಕೇಳ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಐ ಕ್ಯಾನ್ ಸೇ ಗ್ಯಾರಂಟೀಡ್ ಡಯಾಗ್ರಾಮ್ಸ್ that you can expect in your first PU midterm. Hope this video is helpful. Let's meet in the next class, next video. Until then, bye bye.